ಏನ್ ರುದ್ರ ಬಂದಿತ್ತು? ಮನೆಯಲ್ಲಿ ಅಣ್ಣನ ಮಗನ ಮದುವೆ ನಡೀತಿದೆ. ತಮ್ಮ ಆಶೀರ್ವಾದ ಇಲ್ಲದೆ ಮನೇಲಿ ಯಾವ ಶುಭ ಕಾರ್ಯನೂ ನಡೆಯೋದಿಲ್ಲ. ಅದಕ್ಕೆ ಅಮ್ಮ ನಿಮ್ಮನ್ನ ಕರ್ಕೊಂಬಾ ಅಂತ ಹೇಳಿದ್ರು ಬಾಬಾ. ಓಹೋ, ಹಾಗೇನು? ಶುಭವಾಗ್ಲಿ. ನಾನು ಖಂಡಿತವಾಗ್ಲೂ ಬರ್ತೀನಿ ರುದ್ರ. ಇದೇನ್ ಬಾಬಾ? ವಾಣಿ, ಶಾಸ್ತ್ರಕ್ಕೆಲ್ಲ ಸಿದ್ಧ ಮಾಡ್ಕೊಂಡಿದ್ಯಾ? ಹ್ಞೂ ಅತ್ತೆ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇಗ ಹೆಣ್ಣು ಕರ್ಕೊಂಬರ ಕೇಳಮ್ಮ, ತಡ ಆಗತ್ತೆ. ಹ್ಞೂ ಅತ್ತೆ. ಆಗೋ ಅಮೃತ ಬಂದ್ಲು ನೋಡಿ. ಬಲ್ಗಾರ್ ಇಟ್ಟು ಕುತ್ಕೊಮ್ಮ. ಅಮೃತ, ನಿನ್ಗೆ ಯಾವ ಹೂ ಇಷ್ಟ? ನನಗೆ ಸಂಪಿಗೆ ಹೂ ಅಂದರೆ ತುಂಬ ಇಷ್ಟ. ಓ ಸರಿ, ಹಾಗಾದರೆ ಸಂಪಿಗೆ ಹೂವು ಇದೆಯಲ್ಲ, ರಾಜೇಶ್ವರಿ ನೀನು ಶಾಸ್ತ್ರ ಮಾಡು. धवल स्वर्णोदय दीप्तिम् अखिल भुवन चैतन्य प्रसादम् कालगमन सत्कारण धीरं तं नमामि ग्रहनायक सूर्यम् अमृत किरण रसरम्य प्रवाहं ललित ललित लावण्य ललामं महित महित माधुर्य मनोज्ञं तं नमामि सान्द्रोदय चन्द्रम् रागभोग संधान संपूर्ण प्रभावं नव्य दिव्य सौंदर्य सुधीरं तं नमामि सम्मोहक सुखम् अतुल चतुर पदलौकिक मूर्तिं सकल कार्य हित कौशल कीर्तिं तीव्र वेग संचारण तत्त्वं तं नमामि सौम्यं बुधदेवम् चरम धर्म संशील्य महत्त्वं चरम रम्य बोधामृत शास्त्र दैवांकित बुद्धिं तं नमामि धीरं गुरुदेवम्. ಪ್ಲ್ಯಾನ್ಸ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ, ಓಕೆನಾ? 100% ಮಯೂರಿ. ನನ್ನ ಹೆಸರು ಹೇಳ್ಕೊಂಡು ನನ್ನ ರೂಪ ತಗೊಂಡು ಆಟ ಆಡ್ತಿರೋನು ಯಾರು ಅನ್ನೋ ಕುತೂಹಲ ನನಗೂ ಇದೆ. ಆದರೆ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ? ಪಕ್ಕ ಹಾಗೆ ಆಗತ್ತೆ. ಈ ಮದುವೆ ನಡೆಯುತ್ತೆ ಅಂತೀರಾ? ಖಂಡಿತ ಹರ್ಷ, ಈ ಮದುವೆ ನಡಿಲೇಬೇಕು. ಆಲ್ಮೋಸ್ಟ್ ಈಗಾಗಲೇ ಆ ಹುಡುಗಿಗೆ ಎಲ್ಲ ಶಾಸ್ತ್ರಗಳು ನಡೀತಾ ಇದೆ ಅಲ್ವಾ? ನಡೀಲಿ ಹರ್ಷ. ಅವಳಿಗೆ ಯಾವುದೇ ಶಾಸ್ತ್ರ ನಡೆದ್ರೂ ತಾಳಿ ಮಾತ್ರ ನನ್ನ ಕುತ್ತಿಗೆಗೆ ಬೀಳೋದು. ನೋಡ್ತಾ ಇರು, ಆಗಲೇ ತಾನೇ ಮದುವೆ ಅಂತ ಅನ್ನಿಸ್ಕೊಳ್ಳೋದು. ನಿಮ್ಮ ಆಸೆ ಈಡೇರಲಿ ಮಯೂರಿ. ಸರಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ಹೇಳಿ ಟೈಮಾಗಿ ಸರಿಯಾಗಿ ಬಂದುಬಿಡಿ. ಸರಿ.
ಎಲ್ಲ ಇವಳ ಅಲ್ಲಿ ಮದುವೆ ಹೆಣ್ಣಿನ ಶಾಸ್ತ್ರ ಮಾಡಿಸ್ಕೊತಿರ್ತಾಳೆ ಈ ಮನೆ ಹಾಳಿ ಅಂತ ಅಂದ್ಕೊಂಡ್ರೆ ಇಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾ ಕೂತಿದ್ದಾಳಲ್ಲ. ಇಲ್ಲ, ಇದರಲ್ಲಿ ಏನೋ ಮೋಸ ಇದೆ. ಏನಿರ್ಬೋದು? ಬೇಗ ಹೋಗು ರುದ್ರ, ಮದುವೆ ನಡೆದು ಹೋಗಿಲ್ಲ ತಾನೇ? ಇಲ್ಲ ಬಾಬಾ, ಆತಂಕ ಬೇಡ. ಮುಹೂರ್ತ ಇರೋದು ಮಧ್ಯರಾತ್ರಿ 12 ಗಂಟೆಗೆ. ಓ, ಒಳ್ಳೇದು. ಅಲ್ಲ ರುದ್ರ, ನಿಮ್ಗೆ ಯಾರಿಗೂ ಅನುಮಾನ ಬರಲೇ ಇಲ್ವಾ ಅವಳು ನಾಗಿಣಿ ಅಂತ? ಇಲ್ಲ ಬಾಬಾ, ಅನುಮಾನ ಬರೋ ಅಂಥ ಸಂದರ್ಭಗಳಾದರೂ ಏನಿದ್ವು? ಇಷ್ಟಕ್ಕೂ ಅವಳು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಗಳು ಬಾಬಾ, ತುಂಬ ಗೊತ್ತಿರೋ ಕುಟುಂಬ. ಅನುಮಾನ ಆದರೂ ಹೇಗೆ ಬರೋಕ್ಕೆ ಸಾಧ್ಯ? ನಿಜ ಹೇಳಬೇಕಂದ್ರೆ ನನಗೆ ಈಗಲೂ ನಂಬಿಕೆ ಬರ್ತಾ ಇಲ್ಲ ಬಾಬಾ. ರುದ್ರ, ಹಾಗಾದ್ರೆ ನನ್ನ ಮಂತ್ರಶಕ್ತಿ ಮೇಲೆ ನಿನಗೆ ಅನುಮಾನನಾ? ಹಾಗಲ್ಲ ಬಾಬಾ, ಅವ್ರ ಕುಟುಂಬದ ಹಿನ್ನೆಲೆ ಗಮನಿಸಿದ್ರೆ ಇದನ್ನು ನಂಬೋದು ಕಷ್ಟ ಅಂದೆ ಅಷ್ಟೇ. ಆದರೆ ಈಗ ನಡೆದಿರೋ ಮತ್ತು ನಡೀತಿರೋ ಘಟನೆಗಳನ್ನ ನೋಡಿದ್ರೆ ಅನುಮಾನ ದಟ್ಟ ಆಗಿದೆ. ರುದ್ರ, ಬೇಗ ಓಡಿಸು, ಸಮಯ ಮೀರೋಕೆ ಮುಂಚೆ ನಾವಲ್ಲಿ ಇರಬೇಕು. ಸರಿ ಬಾಬಾ. ನೋಡಿ, ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು. ಅಮೃತ, ನೀನು ಬೇಗ ರೆಡಿ ಆಗಬೇಕು ಏನು? ಒಂದು ನಿಮಿಷ. ಹಾಯ್ ಅಜ್ಜಿ, ಏನು ಮದುವೆ ತಯಾರಿ ಎಲ್ಲ ಜೋರಾಗಿ ನಡೀತಿದ್ಯಾ? ಹ್ಞೂ ಕಣಮ್ಮ, ನೀನಿಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸಾಂಗವಾಗೇ ನಡೀತಾ ಇದೆ. ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ನೋಡ್ತಾ ಇರಿ, ತಾಳಿ ಬೀಳೋದು ನನ್ನ ಕೊರಳಿಗೆನೆ. ಎಲ್ಲ ಸಾಕ್ಷಿನೂ ರೆಡಿ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಎಂಟ್ರಿ ಕೊಡ್ತೀನಿ, ನೋಡ್ತೀರಿ. ಹಾಗೆ ಮಾಡು, ಆದಷ್ಟು ಬೇಗ ಬಾ. ನಮಗೀಗ ಸಮಯ ಜಾಸ್ತಿ ಇಲ್ಲ ಏನು? ಅದೆಲ್ಲ ಸರಿ ಅಜ್ಜಿ. ಏನು ಮದುವೆ ಹುಡುಗಿನ ಹಸಿ ಮೈಲಿ ಹೊರಗಡೆ ಸುತ್ತಾಡಕ್ಕೆ ಕಳಿಸ್ಬಿಟ್ಟಿದ್ದೀರಾ? ಏನು ಹೇಳ್ತಾ ಇದೀಯ ನೀನು? ನೋಡು, ಅಮೃತ ಇಲ್ಲೇ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲ ಅಜ್ಜಿ, ಸರಿಯಾಗಿ ನೋಡಿ, ಅಮೃತ ಇಲ್ಲೇ ದೇವಸ್ಥಾನದಲ್ಲಿ ನನ್ನ ಕಣ್ಣೆದುರುಗಡೆನೆ ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ನೋಡು ಮಯೂರಿ, ಹುಚ್ಚಾಟಕ್ಕೂ ಒಂದು ಮಿತಿ ಇದೆ. ನೀನು ಯಾರನ್ನೋ ನೋಡಿ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ ಅಜ್ಜಿ, ನಾನೇ ನನ್ನ ಕಣ್ಣಾರೆ ನೋಡಿದೆ, ಅದು ಅಮೃತಾನೇ. ನೋಡು, ನೀನು ಸುಮ್ಮನೆ ಏನೇನೋ ಮಾತಾಡಿ ಸಮಯ ಹಾಳು ಮಾಡಬೇಡ. ನೀನು ಸಾಕ್ಷಿ ತಗೊಂಡು ಬರಬೇಕು, ಅದ್ರ ಬಗ್ಗೆ ಗಮನ ಕೊಡು ಏನೋ. ಅಜ್ಜಿ, ನನ್ನ ಮಾತು ರಾಜಿ, ನಾನು ಹೇಳಿದ್ರೆ ಯಾರು ನಂಬೋದೇ ಇಲ್ಲ ಅಲ್ವಾ? ಮಾಡ್ತೀನಿರು. ನೋಡ್ತಿರೋ ಅಮೃತ, ಇದೊಂದು ಫೋಟೋ ಇಟ್ಕೊಂಡು ನಿನ್ನ ಕತೆನ ಹೇಗೆ ಮುಗಿಸ್ತೀನಿ ಅಂತ. ಇವಳು ದೊಡ್ಡ ಮಾಯಾವಿ ಅನ್ಸುತ್ತೆ. ಇವಳಲ್ಲಿ ಏನೋ ರಹಸ್ಯ ಇದೆ, ಮಾಡ್ತೀನಿ. ಎಷ್ಟು ದಿನ ನನ್ನ ಕಣ್ಣಿಗೆ ಮರೆ ಮಾಚಿ ನನಗೆ ಆಟ ಆಡಿಸ್ತಿರೋ ನಾಗಿಣಿ ನೀನ ಅಮೃತ? ವಿಷ್ಣು, ಕೂಡ್ಲೆ ಹೋಗಿ ನಿನ್ನ ಮಗ ಅರ್ಜುನ ಕರ್ಕೊಂಡು ಬಾ. ಜೈ ಮಹಾಕಾಲ. ಅರ್ಜುನ್, ಇದು ನಾ ಅಮೃತ ನಡೆಗಿಡು.